ಬಾರ್ ಇದೆ ಸರ್. ಬಾರ್ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಯಾವ ರೀತಿ ನೀವು ಅನಧಿಕೃತವಾಗಿ ಮಾಡ್ತಾ ಇದ್ದೀರಾ ಅಂತ ವಾರ್ನ್ ಮಾಡಿ ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ ನೀವು ಕಾಲೇಜನ್ನು ನಡೆಸಬಾರ್ದು ಅಂತ ಅವರು ಹೇಳಿ ಬಂದ ಮೇಲೂ ಕೂಡ ಈಗಲೂ ಕೂಡ ಡೈಲಿ ಪ್ರತಿದಿನ ಕಾಲೇಜ್ ನಡೀತಾನೆ ಇದೆ. ಚಿಂತಾಮಣಿ ಜೆಪಿ ಅಕಾಡೆಮಿ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ದ್ರೋಹ, ಪರವಾನಗಿ ಇಲ್ಲದ ಪಿಯುಸಿ ಕ್ಲಾಸ್ ನಡೆಸುತ್ತಿರುವ ಸಂಸ್ಥೆಯನ್ನ ಬಂದ್ ಮಾಡಿ. ಸಾಮಾಜಿಕ ಪರಿವರ್ತನಾ ಸಂಸ್ಥೆಯಿಂದ ಅಕ್ರಮ ಕಾಲೇಜು ಆಡಳಿತ ಮಂಡಳಿ ಮೇಲೆ ಕ್ರಮಕ್ಕೆ ಒತ್ತಾಯ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ನಡೆಸುತ್ತಿರುವ ಜೆಪಿ ಅಕಾಡೆಮಿ ಅಧಿಕೃತವಾಗಿಲ್ಲದೆ ಕಾಲೇಜು ಅನುಮತಿ ಪಡೆದಿಲ್ಲ. ಪಿಯು ಬೋರ್ಡ್ ಇದನ್ನು ಖಚಿತಪಡಿಸಿದೆ. ಆದರೂ ಅವರು ರಾಜಾರೋಷವಾಗಿ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಂಡು ಅವರ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದಾರೆ. ಕೂಡಲೇ ಆ ಸಂಸ್ಥೆಯನ್ನು ನಿಲ್ಲಿಸಿ ಅಕ್ರಮವಾಗಿ ನಡೆಯುತ್ತಿರುವ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಪರಿವರ್ತನಾ ಸಂಸ್ಥೆ ಹಾಗೂ ರೈತಪರ ಸಾಮಾಜಿಕ ಮುಖಂಡರು ಒತ್ತಾಯಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸಾಮಾಜಿಕ ಪರಿವರ್ತನಾ ಸಂಸ್ಥೆ ಹಾಗೂ ರೈತಪರ ಸಾಮಾಜಿಕ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಪ್ರಾರಂಭಿಸಿರುವ ಜೆಪಿ ಅಕಾಡೆಮಿಯಿಂದ ಪಿಯುಸಿ ಕಾಲೇಜು ನಡೆಸುತ್ತಿದ್ದಾರೆ. ಸಂಬಂಧಿಸಿದ ಯಾವ ಇಲಾಖೆಯಿಂದಲೂ ಪರವಾನಗಿ ಪಡೆದಿಲ್ಲ. ಅವರು ಪಿಯು ವಿದ್ಯಾರ್ಥಿಗಳಿಗೆ ಆಮಿಷಗಳನ್ನು ಒಡ್ಡಿ ಪೋಷಕರನ್ನ ಮ್ಯಾನಿಪುಲೇಟ್ ಮಾಡಿಕೊಂಡು ದಾಖಲಾತಿ ಮಾಡಿಸಿಕೊಂಡು ಕಾಲೇಜು ನಡೆಸುತ್ತಿದ್ದಾರೆ. ಪಿಯು ಬೋರ್ಡ್ ಅಧಿಕಾರಿಗಳಿಂದ ತನಿಖೆ ನಡೆಸಿದಾಗ ಇವರ ಬಂಡವಾಳ ಬಯಲಿಗೆ ಬಿದ್ದಿದೆ. ಆದ್ದರಿಂದ ಆ ಕಾಲೇಜನ್ನು ಬಂದ್ ಮಾಡಿಸಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಳಿಸಬೇಕು ಅಂತ ಕಾರ್ಯದರ್ಶಿ ಮಧುಲತಾ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಮಧುಲತಾ ಅಂತ, ಸಾಮಾಜಿಕ ಪರಿವರ್ತನಾ ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿ. ಏನಿವತ್ತು ಪ್ರೆಸ್ ಮೀಟ್ ಕರೆದಿರ್ತಕ್ಕಂಥ ವಿಚಾರ ಏನು ಅಂದರೆ, ಚಿಂತಾಮಣಿ ನಗರದಲ್ಲಿ ಜೆಪಿ ಅಕಾಡೆಮಿ ಅಂತಕ್ಕಂತಹ ಒಂದು ಸಂಸ್ಥೆಯನ್ನು ಶಿಕ್ಷಣ PU ಕಾಲೇಜನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಯಾವುದೇ ರೀತಿಯಾದಂತಹ ಅಧಿಕೃತವಾದಂಥ ಅನುಮತಿಗಳು ಇರೋದಿಲ್ಲ. ಸೊ ಆ ಕಾರಣಕ್ಕಾಗಿ ದ್ವಿತೀಯ PUC ವಿದ್ಯಾರ್ಥಿಗಳನ್ನು ಕರ್ಕೊಬಂದು ಅಡ್ಮಿಷನ್ ಮಾಡಿಕೊಂಡು ಅವರು ಕ್ಲಾಸಸ್ ನಡೆಸ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಅಧಿಕೃತವಾಗಿ ಅವಕಾಶನೇ ಇಲ್ಲ ಅಂತಂದಾಗ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳನ್ನು ಅನಧಿಕೃತವಾಗಿ ಕರ್ಕೊಬಂದು ಇಟ್ಕೊಂಡಿದ್ದು ಅವರು ಕ್ಲಾಸಸ್ ಮಾಡ್ತಾ ಇದ್ದಾರೆ ಅಂದರೆ ಇದು ಎಷ್ಟು ಮಟ್ಟಿಗೆ ಸರಿ? ಆ ಮಕ್ಕಳ ಭವಿಷ್ಯತ್ತು ಏನಾಗಬೇಕು ಅನ್ನೋದು ನಮ್ಮ ಪ್ರಶ್ನೆ ಸರ್. ಅದಕ್ಕೆ ನಾವು DD ಅವರನ್ನು ಕನ್ಸಲ್ಟ್ ಮಾಡಿ ಅವ್ರಿಗೂ ಒಂದು ಲೆಟರನ್ನು ಕೊಟ್ಟಿದ್ದೀವಿ, ಮಾಹಿತಿಯನ್ನು ತಗೊಂಡಿದ್ದೀವಿ ನಾವು ಅದರ ಬಗ್ಗೆ. ಸೊ ಯಾವುದೇ ರೀತಿಯಲ್ಲೂ ಕೂಡ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟನೆಯನ್ನು DD ಅವರು ಕೊಟ್ಟಿರ್ತಾರೆ ನಮಗೆ. ಅದರ ಜೊತೆಗೆ ಅವರು ಕೂಡ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಯಾವುದೇ ರೀತಿ ದಾಖಲೆ ಕೊಟ್ಟಿಲ್ಲ, ನೀವು ಅನಧಿಕೃತವಾಗಿ ಮಾಡ್ತಾ ಇದ್ದೀರಾ ಅಂತ ವಾರ್ನ್ ಮಾಡಿ ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ ನೀವು ಕಾಲೇಜನ್ನು ನಡೆಸಬಾರ್ದು ಅಂತ ಅವರು ಹೇಳಿ ಬಂದ ಮೇಲೂ ಕೂಡ ಈಗಲೂ ಕೂಡ ಡೈಲಿ ಪ್ರತಿದಿನ ಕಾಲೇಜ್ ನಡೀತಾನೆ ಇದೆ. ಸೊ ಯಾವ ಆಧಾರದ ಮೇಲೆ ಅವರು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಶೈಕ್ಷಣಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರ್ತಾ ಇದ್ದಾವೆ ಅನ್ನೋದು ನಮಗೆ ಇದೊಂದು ಸಾಕ್ಷಿಯಾಗಿದೆ. ಯಾಕೆ ಅಂತಂದರೆ ಇವತ್ತು ಈಗಿನ ವಿದ್ಯಾರ್ಥಿಗಳ ಮುಂದಿನ ಪ್ರಜೆಗಳು ಅಂತಾರೆ. ಸೊ ಇವತ್ತು ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ವ್ಯವಸ್ಥೆ ಕೂಡ ಇವತ್ತು ಹದಗೆಟ್ಟಿರ್ತಕ್ಕಂಥ ಸಂದರ್ಭನ ನಾವು ಇವತ್ತು ಈ ಮುಖಾಂತರ ಕಾಣ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪೋಷಕರಿಗೆ ಅವರು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಸಂಸ್ಥೆಯವರು. ಜೆಪಿ ಅಕಾಡೆಮಿ ಅಂತೇನು ಇಟ್ಕೊಂಡು ಬಂದಿದ್ದಾರೆ. ಅವ್ರು ಇವತ್ತು ಯಾವ ರೀತಿ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂದರೆ, ನಾವು 4-5 ಕಾಲೇಜುಗಳಲ್ಲಿ ಟೈಅಪ್ ಮಾಡ್ಕೊಂಡಿದ್ದೀವಿ ಅಂತ ಆಯಿತು, 4-5 ಕಾಲೇಜಲ್ಲಿ ಮಾಡ್ಕೊಂಡಿದ್ರೆ ನಮಗೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಅದನ್ನು ಕೊಡಬೇಕಲ್ವ ಅಧಿಕೃತವಾಗಿ. ನಾವು ಇಂಥ ಕಾಲೇಜಲ್ಲಿ ಮಾಡ್ಕೊಂಡಿದ್ದೀವಿ, ಇಂಥ ಕಾಲೇಜಿಂದ ಮಕ್ಕಳನ್ನ ನಾವು ಎಕ್ಸಾಮ್ ಬರೆಸ್ತೀವಿ ಅಂತೇಳಿ ಒಂದು ಆಧಾರನ ಕೊಡಬೇಕಾಗತ್ತೆ. DD ಅವರು ಹೋದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿನೂ ಕೊಟ್ಟಿಲ್ಲ, ಇಲ್ಲ ನಾವು ತಗೊಂಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಳಗಡೆ ಬಾರ್ ಇದೆ ಸರ್, ಪಕ್ಕದ ಬಿಲ್ಡಿಂಗಲ್ಲಿ ಬಾರ್ ಇದೆ. ಅವ್ರು ತಗೊಂಡಿರ್ತಕ್ಕಂಥ ಕಾಲೇಜು ಮೇಲ್ಗಡೆ ವಿದ್ಯಾರ್ಥಿಗಳನ್ನು ಕೂರಿಸ್ಬಿಟ್ಟು ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಮೂಲಭೂತ ಸೌಲಭ್ಯಗಳು ಇಲ್ಲ ಅಲ್ಲಿ. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವರು ಕಾಲೇಜ್ ನಡೆಸ್ತಾ ಇದ್ದಾರೆ ಅಂತ ನಾವು ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳ ಗಮನಕ್ಕೆ ತಂದಾಗೂ ಕೂಡ ಯಾಕೆ ಮೀನಾಮೀಷ ಎಣಿಸ್ತಾ ಇದ್ದಾರೆ ನ್ಯಾಯ ಕೊಡಿಸೋದ್ರಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಕೂಡ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಅದು ಮೊದಲನೇದಾಗಿ ಅಪರಾಧ. ಯಾಕೆ ಅಂತಂದರೆ ಒಂದು ಶಿಕ್ಷಣ ಸಂಸ್ಥೆ ನಡಿಬೇಕು ಅಂತಂದರೆ ಅದರದೇ ಆದಂತಹ ಒಂದು ಮಾನದಂಡಗಳಿದ್ದಾವೆ. ಇಂತಿಷ್ಟು ಜಾಗ ಇರಬೇಕು, ಇಲ್ಲ ಅಧಿಕೃತವಾಗಿ ಯಾವುದಾದ್ರೂ ಒಂದು ಸಂಸ್ಥೆಗೆ ಟೈಅಪ್ ಮಾಡ್ಕೊಂಡಿದ್ರೆ ಅದರ ದಾಖಲೆಗಳನ್ನು ಕೊಡಬೇಕಾಗತ್ತೆ ಅವರು. ಸೊ ಅವರು ಹೇಳ್ತಕ್ಕಂಥ ದಾಖಲೆಗಳು ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ. ಯಾಕೆ ಅಂತಂದರೆ ಬೇರೆ ಯಾವುದೋ ಭೈರವೇಶ್ವರ ಅನ್ನೋಂಥ ಕಾಲೇಜಿನಲ್ಲಿ ಇವತ್ತು ಪರ್ಮಿಷನ್ ತಗೊಂಡಿದ್ದೀವಿ, ನಾನೇ ಚೇರ್ಮನ್ ಅಂತ ಇದನ್ನು ಒಂದು ಮೀಡಿಯಾ ಮುಖಾಂತರ ಎಲ್ಲರಿಗೂ ಹೇಳಿದ್ದಾನೆ. ಆದರೆ ಒಂದು ಸಪನಿ ಟೈಮ್ ಇರಬಹುದು, ಆದರೆ ಇವತ್ತು ಪರಿಸ್ಥಿತಿಯಲ್ಲೇ ಅಲ್ಲಿ ನಡೀತಾ ಇಲ್ಲ. ಅವರು ಜೆಪಿ ಅಕಾಡೆಮಿ ಅಂತೇಳಿ ಇನ್ನೊಬ್ಬರು ಅಲ್ಲಿ ಟೈಅಪ್ ಮಾಡ್ಕೊಂಡಿರೋಂಥವ್ರು ನಡೆಸ್ತಾ ಇದ್ದಾರೆ ಅಲ್ಲಿ ಜೆಪಿ ಅಕಾಡೆಮಿ ಅಂತ. ಇವರು ಗೋಪಿನಾಥ್ ಅವರು ಜೆಪಿ ಅಕಾಡೆಮಿ ಮಾಡ್ಕೊಂಡಿರೋದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಮೀಡಿಯಾ ಮುಖಾಂತರ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಅವರು ಭೈರವೇಶ್ವರದವರು ಹೇಳಿರ್ತಕ್ಕಂಥದ್ದು ಎಲ್ಲರಿಗೂ ಲಭ್ಯ ಇದೆ ಸರ್. ಅಧ್ಯಕ್ಷ AV ವೆಂಕಟರಾಮ್ ಮಾತನಾಡಿ, ಇಂತಹ ಅಕ್ರಮ ಕಾಲೇಜು ಉನ್ನತ ಶಿಕ್ಷಣ ಸಚಿವರ ತವರಲ್ಲೇ ನಡೀತಿದ್ರು. ಅವರು ಕಣ್ಣು ಕಿವಿ ಮುಚ್ಚಿಕೊಂಡು ಕುಳಿತಿದ್ದಾರೆ. ಅನುಮತಿ ಇಲ್ಲದೆ ನಡೆಸುತ್ತಿರುವ ಕಾಲೇಜು ಅಪರಾಧಕ್ಕೆ ಸಮಾನ. ಹಾಗಾಗಿ ಆಡಳಿತ ಮಂಡಳಿ ವಿರುದ್ಧ ದೂರು ದಾಖಲಿಸಿಕೊಂಡು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಅವರು ಹೇಳಿದರೆ ಅವರ ಅಧಿಕೃತವಾಗಿ ಯಾವುದೇ ಪರವಾನಗಿಗಳನ್ನು ಪಡೆದಿಲ್ಲ, ಮಾನದಂಡಗಳ ಪ್ರಕಾರ ಅವರು ನಡೆಸ್ತಾ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಮಾಡಿದ್ದಾರೆ. ಆಗ ಅಷ್ಟು ಸ್ಪಷ್ಟತೆ ಗೊತ್ತಾದ ಮೇಲೆ ಆ ಫ್ರಾಡ್ ನಡೆಸ್ತಿರ್ತಕ್ಕಂಥ ಎಜುಕೇಷನ್ ಸಿಸ್ಟಮ್ನಲ್ಲಿ
ಅದು ಕೂಡ ನಾನು ಶಿಕ್ಷಣ ಸಚಿವರು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅಂತ ಹೇಳಿದರೆ ಈ ರೀತಿ ಫ್ರಾಡ್ ಮಾಡಿ ವಿದ್ಯಾರ್ಥಿಗಳನ್ನು ಪೋಷಕರನ್ನು ವಂಚಿಸ್ಬೋದು ಅಂತ ಹೇಳ್ಬಿಟ್ಟು ವಂಚನೆಯ ಕೆಲಸ ಮಾಡ್ತಿರುವಾಗ ಕ್ರೈಮ್ ಅಂತ ಆಗುತ್ತಲ್ವ, ಅವರನ್ನು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಒಂದನೇದು. ಎರಡನೇದು, ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಇವತ್ತು ನೋಡಬೇಕಾಗಿದೆ. ಅದಕ್ಕೆ ಡಿಪಾರ್ಟ್ಮೆಂಟು ಮುಂದಾಗ್ತಾ ಇಲ್ಲ, ಇವತ್ತು ತೀಕ್ಷ್ಣವಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದು. ನಮ್ಗೆ ಇಂಥವ್ರನ್ನ ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಇಮಿಡಿಯೇಟು, ಮತ್ತು ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕನ್ಸರ್ನ್.